ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಇವತ್ತು ನೀವು ತಮ್ಮನೇಲಿ ನೋಡೇ ಇರ್ತೀರಾ. ಎಸ್ ಗೈಸ್, ಇವತ್ತು ಬೆಳಗ್ಗೆ ಮಾರ್ನಿಂಗ್ ಬರುತ್ತೇನಂತ ಹೇಳ್ತಿದ್ದಾರೆ ಅಂತಂದರೆ, ನನಗೆ ಗಂಟ್ಲಲ್ಲಿ ಕಿಚ್ಕಿಚ್ಚಾಗ್ತಿದೆ, ಹುಷಾರಿಲ್ಲ, ಹಂಗಾಗಿ ಕಾಲು ಸೂಪ್ ಕುಡ್ಕೊಂಬರೋಣ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮೈಸೂರಲ್ಲಿ ಮಾರ್ನಿಂಗು ಒಂದು 6ರಿಂದ ಒಂದು 8-9 ಗಂಟೆವರೆಗೂ ಕಾಲು ಸೂಪ್ ಇಡ್ಲಿ ಆಲ್ಮೋಸ್ಟ್ 3 ಹೋಟೆಲಲ್ಲಿ ತುಂಬ ಫೇಮಸ್ಸು. ಅದಕ್ಕೆ ನಾವು ಒನ್ ಆಫ್ ದಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮಾರ್ನಿಂಗ್ ಇಡ್ಲಿ ಕಾಲು ಸೂಪ್ ಸೂಪರ್ ಆಗಿರುತ್ತೆ. ಅದನ್ನು ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ವಿ. ಟ್ರೈ ಏನಿಲ್ಲ, ನಾವು ಆಲ್ರೆಡಿ ಟ್ರೈ ಮಾಡಿದ್ವಿ, ತಿನ್ನೋಣ ಅಂತಲೇ ಹೋಗ್ತಾ ಇದ್ವಿ. ನಾವೇ ರೆಡಿ ಆಗಿದ್ದೀವಿ. ಸರಿ, ಇವ್ನು ಯಾಕೆ ರೆಡಿ ಆಗಿದ್ದಾನೆ ಕೇಳಿ? ಕಾಲು ಸೂಪ್ ಕುಡಿಯೋಕೆ ರೆಡಿ ಆಗಿದೆಯಾ? ಇಲ್ಲ ಬುಂಬುಂ ಬರೆಯಕ್ಕೆ ರೆಡಿ ಆಗಿದ್ಯಾ? ಬುಂಬುಂ ಬರಕ್ಕೆ, ಇಡ್ಲಿ ತಿನ್ನಕ್ಕೆ, ಇಡ್ಲಿ ತಿನ್ನಕ್ಕೆ ಬಂದಿದ್ಯಾ? ಟೊಪ್ಪಿ ಗಿಪ್ಪಿ ಹಾಕೊಂಡ್ ಸಾಕಂಡ್ ಟೊಪ್ಪಿ ಗಿಪ್ಪಿ ಹಾಕೊಂಡು ರೆಡ್ಡಿ ಮಗ. ಇವೊಂದೊಂದು ಬೆಳೆ ಅಲ್ಲೇ ಇಟ್ಬಿಟ್ಟಿದ್ದೀನಿ. ಇದು ಬಟ್ಟೆ ಇಟ್ಟಿದ್ದೀನಲ್ಲ, ಬಟ್ಟೆಗಳ ಮೇಲೆ. ಗೈಸ್ ನೋಡಿ, ನನ್ನ ಪಾಪುಗೆ ಆಲ್ರೆಡಿ ಹಲ್ ಬಂದ್ಬಿಡ್ತು. 4 ಬಂದೈತೆ ಇಲ್ಲಿ. 2 ಇನ್ನೆರಡು ಚಿಕ್ಕದು. ಇಲ್ಲಿ ಕೆಳಗಡೆ ಯಾವುದು ಬಂದಿಲ್ಲ, ಬರೀ ಮೇನ್ 4 ಮಾತ್ರ. ಇದು ಟೋಪಿನೂ ಎಷ್ಟು ಸಣ್ಣಗಾಗೋಯ್ತು. ಚಿಕ್ಕವನಿದ್ದಾಗ ದೊಡ್ಡದಾಗೆ ಇತ್ತು, ಇದು ಆಗ್ತಾನೆ ಇರಲಿಲ್ಲ. ಈಗ ಇದು ಆಗ್ತಾ ಇಲ್ಲ, ಅದು ಫುಲ್ಲು ಲೂಸ್ ಇತ್ತು, ಈಗ ಫುಲ್ಲು ಮೇಲೆ ಎತ್ಕೊಂಡ್ಬಿಟ್ಟೈತೆ ಟೋಪಿ. ಬಂದಿರೋದು ಶಿವರಾಂಪೇಟೆ, ಮೈಸೂರಿನ ಶಿವರಾಂಪೇಟೆಯಲ್ಲಿರುವಂತಹ ಆರ್ ಹೋಟೆಲ್ಗೆ ಇಡ್ಲಿ ಮತ್ತು ಪೆಪ್ಪರ್ ಡ್ರೈ ತೊಗೊಂಡ್ವಿ, ಮತ್ತು ಕಾಲು ಸೂಪ್ ತೊಗೊಂಡ್ವಿ. ಟೇಸ್ಟ್ ಎಲ್ಲ ವೆರಿ ಗುಡ್, ಚೆನ್ನಾಗಿದೆ. ಆರಾಧಗಂತ ಬಂದಿದ್ವಿ ಶಿವರಾಂಪೇಟೆಯಲ್ಲಿ. ಇಲ್ಲಿ ಇಡ್ಲಿ ಮತ್ತು ಕಾಲು ಸೂಪು ಆ್ಯಂಡ್ ಚಾಪ್ಸ್ ತೊಗೊಂಡ್ವಿ, ಸೂಪರ್ ಆಗಿತ್ತು. ಎಲ್ಲರೂ ಈ ಕಡೆ ಬಂದರೆ ಇದು ಫೇಮಸ್ ರುಚಿ ಮೆಸೇಜ್ ಪಕ್ಕದೆ, ವೆರಿ ಟೇಸ್ಟಿ. ಬಂದು ಯು ಕ್ಯಾನ್ ಹ್ಯಾವ್ ಇಟ್. ಕತ್ಲೆಯಲ್ಲಿ ಯಾಕೆ ಈ ಥರ ವೀಡಿಯೋ ಮಾಡ್ತಿದ್ದೀನಿ ಅಂತ ನೀವು ಅನ್ಕೊಬೋದು. ಇಡೀ ಮೈಸೂರೇ ಕತ್ಲೆ ಆಗಿದೆಯಾ? ನಾವು ಬೆಳಗ್ಗೆ ಒಂದು 8-9 ಗಂಟೆಗೆ ಕರೆಂಟ್ ಹೋಯ್ತು ಅಂತ ಅನಿಸುತ್ತೆ. ಇವಾಗ ಎಷ್ಟು ಗೊತ್ತಾ ಟೈಮು? 8 ಗಂಟೆ, 10 ಗಂಟೆ ಹೋಗಿರೋದು ಕರೆಂಟು. ಇವಾಗ 8 ಗಂಟೆ. ಇಷ್ಟೊತ್ತಾದರೂ ಕರೆಂಟ್ ಬಂದಿಲ್ಲ. ಬೆಳಗ್ಗೆ ಎಲ್ಲ ಆದಷ್ಟು ಟ್ರೈ ಮಾಡಿ ನಾವು UPS ಎಲ್ಲ ಸೇವ್ ಮಾಡಿಕೊಂಡು ಹೆಂಗೋ ಒಂದು ಸಂಜೆವರೆಗೂ ಮ್ಯಾನೇಜ್ ಮಾಡಿದ್ವಿ. ಆಮೇಲೆ ಇದು ಕೆಳಗೆ ಮೋಟರ್ ಇರುತ್ತಲ್ಲ, ನೀರಿನ ವಾಟ್ರ್ ಪಂಪು, ಅದು ಮೇಲೆ ಸಿಂಟ್ಯಾಕ್ಸ್ಗೆ ಹೋಗೋಕ್ಕೆ ಮೋಟ್ರ್ ಆನ್ ಆಗಬೇಕಲ್ವ, ಅದು ಕರೆಂಟ್ ಬೇಕಲ್ವ. ಅದರಿಂದ ನಮ್ಮ ಮನೆಗೆ ನೀರೇ ಇಲ್ಲ. ಕುಡಿಯೋಕ್ಕೆ ನೀರು ಕೆಳಗಡೆ ಇದು ಬೋರ್ವೆಲ್ ಇದೆಯಂತೆ. ನಾನು ಈ ಮನೇಲಿ ಬೋರ್ವೆಲ್ ಇದೆ ಅಂತಲೇ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದ್ದು. ಬೋರ್ವೆಲ್ಲಿಂದ ಹೋಗ್ಬಿಟ್ಟು ನೀರು ತೊಗೊಂಡು ಬಂದು ಅದನ್ನ ಹೆಂಗೋ ಮ್ಯಾನೇಜ್ ಮಾಡಿದ್ವಿ. ಕುಡಿಯೋಕ್ಕೆ ಹೆಂಗೋ ಮ್ಯಾನೇಜ್ ಆಯಿತು. ಇನ್ನು ಉಳಿದಿದ್ದಕ್ಕೆಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ವಾಶ್ರೂಮ್ಗೆ ಹೋಗೋಕ್ಕೂ ನೀರಿಲ್ಲ ಈಗ. ಆ್ಯಂಡ್ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ. TV ನೋಡ್ತಾ ಇದ್ವಿ, ಅದು ನಮ್ಗೆ ಗೊತ್ತಿಲ್ಲ, ಏನೋ 6 ಗಂಟೆಗೆ ಮಾಮೂಲಿ ಕೊಡ್ತಾನೆ ಅಂತ ಸುಮ್ಮನೆ ಇದ್ದೀವಿ. ಇವಾಗ ನೋಡಿದ್ರೆ TV ಇರಲಿ, ಅಟ್ಲೀಸ್ಟ್ ಒಂದು ಲೈಟ್ ಹಾಕೊಳ್ಳೋಕ್ಕೂ UPS ಅಲ್ಲಿ ಬ್ಯಾಟ್ರಿ ಮುಗ್ದೋಗಿದೆ. ಈಗ ಮಗುನ ಕತ್ಲಲ್ಲಿ ಕೂರಿಸ್ಕೊಳಕ್ಕಾಗಲ್ಲ. ಆ್ಯಕ್ಚುಲಿ ನಮ್ಮಲ್ಲಿ UPS ಇದೆ ಅಂದ್ಬಿಟ್ಟು ನಾವು ಕ್ಯಾಂಡಲ್ ಏನೂ ತರಿಸಲ್ಲ. ಈಗ ಕ್ಯಾಂಡಲು ಇಲ್ಲ, ಈ ಥರ ಟಾರ್ಚ್ ಹಾಕೊಂಡು ಕೂತ್ಕೊಂಡಿದ್ದೀವಿ. ಈ ಚಾರ್ಜು ಖಾಲಿ ಆಗಿಬಿಟ್ರೆ ಅದು ಬೇರೆ ಕಷ್ಟ. ಅದಕ್ಕೆ ಈಗ ನಾವು ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ, ಯಾವುದಾದ್ರೂ ಒಂದು ಮಾಲ್ಗೆ ಹೋಗಿ ಕೂತ್ಕೊಂಡ್ಬಿಡ್ತೀವಿ. ಆಗ ಅಲ್ಲಿ ಕರೆಂಟ್ ಇದೆಯಾ ಫಸ್ಟ್ ನೋಡ್ಕೊಂಬರ್ಬೇಕು. ಇವಾಗ ಹೋಗಿ ಜನ್ರೇಟರ್ ಇರುತ್ತಾ ಹೆಂಗೋ ಇವಾಗ ಹೋಗಿ ನೋಡ್ಕೊಂಡು ಬರಬೇಕು. ಇನ್ನೂ ಜ್ವರ ಇದೆ ಇವ್ರಿಗೆ. ಅಲ್ಲ, ಏನು ಗೊತ್ತಾ, ನೋಡಿ ನಮ್ಮ ಮನೆ ಪರಿಸ್ಥಿತಿ ಇವಾಗ ಹೆಂಗಾಗಿದೆ ಅಂತ ತೋರಿಸೋಣ ಅಂತ ಅಷ್ಟೇ ಹೇಳ್ತಾ ಇರೋದಿವಲ್ಲ. ಇದೆಯಲ್ಲ ಲೈಟ್ ಬರ್ತಿದ್ದಿಲ್ಲ ಈಗ, ಅಷ್ಟರಲ್ಲೇ ಮಾಡ್ಕೊಳ್ಳಿ ಬೇಗ. ಕೊಡು. ನಾವು ಇನ್ನೇನು ಹೊರಡ್ತಾ ಇದ್ದೀವಿ, ಕರೆಕ್ಟಾಗಿ ಕರೆಂಟ್ ಬಂತು ನೋಡಿ ಇವಾಗ. ಸರಿ, ಹೆಂಗೋ ಒಳ್ಳೇದಾಗಲಿ, ಒಂಚೂರು ಹೊರಗಡೆ ಹೋಗ್ಬಿಟ್ಟು ಬರ್ತೀವಿ. ಗೈಸ್, ಮಾಲ್ ಅಂದ್ಕೊಂಡು ಎಲ್ಲಿಗೆ ಬಂದ್ವಿ ಗೊತ್ತಾ?
ಪಾನಿಪುರಿ ಆ್ಯಂಡ್ ರೋಟಿ ಬಾಸ್ತೀನಿ. ಇಲ್ಲಿ ಸಕ್ಕದಾಗಿ ಪಾಲಕ್ ಕಿಚಡಿ ಇರುತ್ತೆ, ಅದನ್ನ ಸಿಗುತ್ತೆ, ಅದಕ್ಕೆ ಅದನ್ನು ತಿನ್ನೋಣ ಅಂತ ಬಂದಿದ್ದೀವಿ. ಹುಷಾರಿಲ್ಲ ಅಂತಿದ್ರೆ ಏನು ತಿನ್ನಕ್ಕೆ ಬಂದಿದ್ದೀರಾ? ಮುದ್ದು ನಿಮ್ಮ ಮೇಲೆ ಇರುವೆ ಹಾರಾಡ್ತಾ ಇದೆ ನೋಡಿ. ಹೋಗ್ಸ್ರಿ ಇಲ್ಲಿ, ಇಲ್ಲಿ ಎದೆ ಹತ್ರ ನೋಡು, ಭುಜದ ಹತ್ರ ಹೋಗ್ತೈತೆ ನೋಡಿ. ಪೆದ್ದು ತೋಳತ್ರ ಅಲ್ಲೇ ಇದೆ ಇನ್ನೂ. ಅಷ್ಟೆಲ್ಲ ಮಾಡುತ್ತೀವಿ, ಹೊರಟೆ ಹೋಯ್ತು ಅಂತ ಹೋಯ್ತು. ಮುಂದೆ ಇತ್ತು, ಹಿಂದೆ ಅಲ್ಲ. ಇವಾಗ ನಾನು ಗೈಸ್ ದೊಡ್ಡದಾಗಿ ತಿಂತೀವಿ ಅಂದ್ಬಿಟ್ಟು ಒಂದಲ್ಲ ಅಂದ್ಬಿಟ್ಟು 2 ಪಾಲಕ್ ಪನ್ನೀರ್ ಆರ್ಡ್ರ್ ಮಾಡಿದ್ವಾ. ಸಾರಿ, ಪಾಲಕ್ ಪನ್ನೀರ್ ಅಲ್ಲ, ಪನ್ನೀರ್ ಏನೋ ನಾವು ಆರ್ಡ್ರ್ ಮಾಡಿದ್ದು, ಪಾಲಕ್ ಕಿಚಡಿ ಆರ್ಡ್ರ್ ಮಾಡಿದ್ವಾ. ಸಾರಿ, ಎಲ್ಲರೂ ತಿಂತಿದ್ರು, ಆರ್ಡ್ರ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಅಂತಲೇ ಹೇಳಿದ್ರು. ನಾವು ಒಂದ್ಸಲ ಟ್ರೈ ಮಾಡಿಲ್ಲ, ಇಲ್ಲಿ ಬೇರೆ ಕಡೆ ಟ್ರೈ ಮಾಡಿದ್ವಿ, ಚೆನ್ನಾಗಿರ್ತಿತ್ತು ಪಾಲಕ್ ಕಿಚಡಿ ಅಂತ. ಅದಕ್ಕೆ 2 ಆರ್ಡ್ರ್ ಮಾಡಿ, ಯಾವಾಗಲೂ ನಾವು ಒಂದೇ ತೊಗೊಂಡು ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನೋದು. ಇವತ್ತು ನಮ್ಮ ಬುದ್ಧಿಗೆ ಏನಾಗಿದೆ ಗೊತ್ತಿಲ್ಲ, 2 ಆರ್ಡ್ರ್ ಮಾಡಿಬಿಟ್ವಿ. ಇವ್ರಿಗೆ ಬೇರೆ ನಾಲ್ಗೆ ಕೆಟ್ಟೋಗಿದೆ, ಜ್ವರ ಬಂದ್ಬಿಟ್ಟು ಮನೇಲಿರೋ ತಿಳಿಸಾರು ಹಣ್ಣನ್ನು ವೇಸ್ಟ್ ಮಾಡಿದರು. ಇವಾಗ ಜಸ್ಟು ಪಾಲಕ್ ಕಿಚಡಿನೂ ಅಷ್ಟೇ ವೇಸ್ಟ್ ಆಗೋಯ್ತು. ಅದು ರಿಯಲಿ ತುಂಬ ಕಹಿ ಹೊಡಿತಿತ್ತು, ಚೆನ್ನಾಗೇ ಇರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಅಲ್ಲೇ ವೇಸ್ಟ್ ಮಾಡಿ ಬಿಸಾಕೋದು ಬೇಡ ಅಂದ್ಬಿಟ್ಟು ಪಾರ್ಸಲ್ ಮಾಡಿಸ್ಕೊಂಡು ಇವಾಗ ನಾಯಿ ಹುಡ್ಕೊಂಡು ಹೋಗ್ತಾಯಿದ್ವಿ. ಗೈಸ್ ನೋಡಿ, ಫುಡ್ಡನ್ನು ಹಾಕ್ತಾಯಿದ್ದೀನಿ, ಇಲ್ಲಿ ನಾಯಿ ಬಂದು ತಿಳ್ಕೊಳುತ್ತೆ. ಪ್ಲಾಸ್ಟಿಕ್ನ ನಾನು ಮನೆಗೆ ತೊಗೊಂಡೋಗಿ ನಾನು ಇಟ್ಕೊತೀನಿ, ಅಥವಾ ನಾನು ಯೂಸ್ ಮಾಡ್ಕೊತೀನಿ, ಅಥವಾ ನಾನು ಡಸ್ಟ್ಬಿನ್ಗೆ ಹಾಕ್ತೀನಿ. ಯಾರೇ ಆಗಲಿ ಪಬ್ಲಿಕಲ್ಲಿ ಈ ಥರ ಕಸ ಬಿಸಾಕೋದನ್ನು ನಿಲ್ಲಿಸಬೇಕು. ದಯವಿಟ್ಟು ಸ್ವಚ್ಛತೆನ ಕಾಪಾಡಿ. ಇದನ್ನು ನಾವು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ, ಪ್ಲಾಸ್ಟಿಕ್ನ ನಾವು ಹಾಕ್ತಾ ಇಲ್ಲ. ಗೈಸ್ ಇವನು ಇಲ್ಕಂತೆ ಫ್ರೆಂಟಾಗೆ ಕೂರ್ಸಿಲ್ಲ, ಜೋರಾಗಿ ಕೂತ್ಕೋತಾನೆ. ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಬಂದ್ವಿ, ಈಗ ಇಲ್ಲೇ ಕೂತಿರ್ಬೇಕಂತೆ, ಮನೆಗೂ ಬರೋಣ ಅಂತ ಹೇಳ್ತಾವನೆ. ಬಾರೋ ಮನೆಗೆ ಹೋಗೋಣ, ಬಾರೋ ಇಟ್ಕೊಂಬನಿ. ಪಾಪು ಮನೆಗೆ ಬರೋಲ್ವಾ? ಕಂದ ಬಾ ಹೋಗೋಣ. ಅಲ್ಲೆತ್ತುತ್ತಾ ಇದ್ದಾನೆ, ಎತ್ಕೊಳ್ಳಿ ಸಾಕು, ಎತ್ಕೊಳ್ಳಿ. ಹೆಂಗೆ ಎತ್ಕೊಳ್ಳಿ, ಹಿಡಿಬೇಕು, ಸ್ಟ್ಯಾಂಡ್ ಹಾಕಿಲ್ಲ. ಸಾಕು ಸಾಕು ಕಂದ. ಎಷ್ಟು ತುಂಟಾಗಿದ್ದಾನಂದ್ರೆ, ಆಯ್ತು ಈಗ ಚಾಚು ಕೊಟ್ಬಿಡಿ, ಎಲ್ಲ ಹಾಸ್ಕೊಂಡು ಮಾಡ್ಕೊತೀವಿ. ಕಾಲಿಗೆಲ್ಲ ಏಟ್ ಮಾಡ್ಕೊತಿ ಅಷ್ಟೇ. ಈಗ ಆಳ್ಬೇಡ ಮಗನೆ, ಆಳ್ಬೇಡ. ಗೈಸ್ ಎಷ್ಟೇ ಬೇಡ ಬೇಡ ಅಂದ್ರೂ ಹೋಗಿ ಕೆಳಗೋಗಿ ಮತ್ತಿನೊಂದ್ಸಲಿ ಕೂತ್ಕೊಂಡು ಈಗ ಸಮಾಧಾನ ಮಾಡಕ್ಕಾಗದೆ ಮತ್ತೆ ಅವನ್ ಬೈಕ್ ಕೊಟ್ಟಿದ್ದೀನಿ. ವಾವ್, ಪಾಪು ಓಡಿಸ್ತಾನೆ. ಹೆಂಗ್ ಓಡಿಸ್ತಾನೆ ಪಾಪ, ಜೀನಿಯರೇ ಅಂತ. ಇವತ್ತ ನೋಡಿದ್ದೀನಿ ತರ ಅಳ್ತಿದ್ದ, ಅವ್ನು ಚೂಸು ಸಮಾಧಾನ ಮಾಡ್ಕೊಂಡ್ಬಿಡ್ತಿದ್ದ, ಆಮೇಲೆ ಹಠ ಮಾಡ್ಬಿಟ್ಟು. ಇವತ್ತು ಏನು ಪ್ರೋ ಮ್ಯಾಕ್ಸ್ ಆಗ್ಬಿಟ್ಟಾಗಿತ್ತು, ಪ್ರೋ ಮ್ಯಾಕ್ಸ್. ಓ 1 ಇಯರ್ ಬರ್ತಾ ಇದೆ ಅಂದ್ಬಿಟ್ಟು ಒಂದು ಜೋರ ಆಗ್ತಾನೆ. 1 ವರ್ಷ ಆಗ್ತೈತೆ ಅಂತ ಗೊತ್ತಾಗ್ತೈತೆ ಅಲ್ಲ. ಮಸ್ತ್
ಎಷ್ಟು ಹತ್ತಿ ಹತ್ತಿ ಕಣ್ಣೆಲ್ಲ ಕೆಂಪಗಾಗ್ಬಿಡ್ತಪ್ಪ ನನ್ನ ಮಗಂದು. ಗಾಡಿ ಓಡಿಸೋದ್ಗಿಂತ ಚಾಗೆ ಕೂತ್ಕೊಂಡೆ. ಗೈಸ್ ನೋಡಿ, ನಾನು ಇವತ್ತು ಮೀಶೋ ಇಂದ ನಾನು ಒಂದು ಪಾರ್ಸಲ್ ತರಿಸಿದ್ದೆ. ಏನು ಅಂತಂತ, ಮೀಶೋ ಅಲ್ಲ ಅಮೆಝಾನ್ ಅಲ್ಲ. ಸಾರಿ ಗೈಸ್, ಇದು ಅಮೆಝಾನ್, ಮೀಶೋ ಅಲ್ಲ. ಅಮೆಝಾನ್ ಇಂದ ಒಂದು ಪಾರ್ಸಲ್ ತರಿಸಿದ್ದೆ. ಏನು ಅಂತ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಆಫ್ ಮೈಂಡ್ ಆಗೈತೆ. ಆಫ್ ಮೈಂಡ್. ವಾವ್, ಮೈ ಫೇವ್ರೆಟ್ ಫ್ರೇಗ್ರೆನ್ಸ್ ಇದು. ಇದನ್ನ ನಾನು ಒಂದ್ಸರಿನೂ ಅಪ್ಲೈ ಮಾಡಿಲ್ಲ, ಬಟ್ ಸ್ಟಿಲ್ ಇಟ್ ಇಸ್ ಮೈ ಫೇವ್ರೆಟ್ ಫ್ರೇಗ್ರೆನ್ಸ್. ಹೆಂಗೆ ಅಂತಂದ್ರೆ ಇದಕ್ಕೊಂದು ನೆನಪು ಇದೆ. ಏನು ಅಂತಂದ್ರೆ ಒಂದು ಮೆಮೊರೀಸ್ ಇದೆ. ನನ್ನ ಫ್ರೆಂಡ್ ಒಬ್ಳಿದ್ರು, ಅವರು ಈ ಪರ್ಫ್ಯೂಮ್ನ ಅವಾಗಲೂ ಹಾಕೊಂಡು ಕಾಲೇಜಿಗೆ ಬರ್ತಾ ಇದ್ರು. ಸೊ ನಾನು ತುಂಬ ಇಷ್ಟ ಆಯಿತು. ನಾನು ಅವಾಗ ಪರ್ಫ್ಯೂಮ್ ಏನು ಯೂಸ್ ಮಾಡ್ತಿರಲಿಲ್ಲ, ಬಟ್ ಆ ಸ್ಮೆಲ್ ಇದೆಯಲ್ಲ, ಅದು ತುಂಬ ಇಷ್ಟ ಆಗಿತ್ತು. ಅದಕ್ಕೆ ಯಾವುದು ಅಂತ ಇವಾಗ ಮತ್ತೆ ಅವಳು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೇಳ್ಕೊಂಡೆ. ಸೊ ಅದನ್ನು ತರಿಸ್ಕೊಂಡೆ. ನನ್ನ ಹತ್ರ ತುಂಬ ಪರ್ಫ್ಯೂಮ್ಸ್ ಇದೆ, ಬಟ್ ಇದು ಯಾವುದು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಸುಮಾರು ಈ ಥರ ಹುಡುಕಿ ಸಾಕಾಯಿತು. ಮತ್ತೆ ಕೇಳಿದೆ, ಒಂದ್ಸಲಿ ಹೇಳಿದ್ರು ಮತ್ತೋಯ್ತು, ಮತ್ತೆ ಪುನಃ ಟೆಕ್ಸ್ಟ್ ಮಾಡಿಬಿಟ್ಟು ಕೇಳಿದೆ. ಸೊ ಹೇಳಿದ್ರು, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಜಾಸ್ತಿ 100 ರೂಪಾಯಿ ಆಗಿತ್ತು. ದಮ್ ಸೇಮ್ ಅದೇ ಫ್ರೇಗ್ರೆನ್ಸೆ. ಈ ಸ್ಮೆಲ್ ತಗೊಳ್ತಾ ಇದೆ, ಫ್ರೇಗ್ರೆನ್ಸ್ ಸ್ಮೆಲ್ ಮಾಡ್ತಾ ಇದ್ರೆ ಒಂದೇ ಸತಿ 10 years ಬ್ಯಾಕ್ ಹೋಗಿ ಟಪ್ ಅಂತ ಎಲ್ಲಾ ಸೀನು ಹಂಗೆ ಕಣ್ಮುಂದೆ ಬರ್ತಾ ಇದೆ. ಗೈಸ್, ನಿಮ್ಗೂ ಆ ಥರ ಫೀಲಿಂಗ್ಸ್ ಆಗುತ್ತಾ? ಈಗ ಏನಾದ್ರು ಒಂದು ಸ್ಮೆಲ್ ಬಂತು ಅಂದ್ರೆ ಅದ್ರ ಮೆಮೊರೀಸ್, ಅದ್ರ ಅಸೋಸಿಯೇಟೆಡ್ ಆಗಿರೋಂಥ ಮೆಮೊರೀಸ್ ಬರುತ್ತಾ? ಇವ್ ನೋಡಿ ಎಲ್ಲದಕ್ಕೂ ಅಂತ ಅಳ್ತಾ ಇದ್ದಾನೆ. ನನ್ನ ಮಗನ ಕುಂಡೆ ತೋರಿಸ್ತಿದ್ದೆ ಯೂಟ್ಯೂಬಲ್ಲಿ. ಎಸ್ ಗೈಸ್, ಇದು ಏನ್ ಬೇಕು ಅಂತಂದ್ರೆ ಇದಕ್ಕೆ ಲಿಂಕ್ ಬೇಕು ಅಂತಂದ್ರೆ ಕೇಳಿ ನಾನು ಕೊಡ್ತೀನಿ. ಜಸ್ಟ್ ಕಮೆಂಟ್ಸ್ ಹಾಕಿ. ಫಸ್ಟು ಯಾರೋ ಒಬ್ರು ಕಮೆಂಟ್ಸ್ ಹಾಕ್ತಾ ಇಲ್ಲ. ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕಾನ್ ಒತ್ತಿ, ಸೊ ನಾವು ಹಾಕುವಂಥ ವೀಡಿಯೋಸ್ ಎಲ್ಲ ನಿಮಗೆ ಬಂದು ತಲುಪುತ್ತದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್.